ಧಾರವಾಡದಿಂದ ಸಿದ್ಧಾರ್ಥ ಅನ್ನೋರು. ಸಿದ್ಧಾರ್ಥ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಸಿದ್ಧಾರ್ಥ ಅವರೇ, ತಾವೇನ್ ಹೇಳ್ತೀರಿ? ಸರ್ ಅಂದ್ರೆ ಈಗ ಗೌರ್ಮೆಂಟ್ ಅವ್ರದ್ದೇ ಜಾಗ ಇದೆಯಲ್ಲ ಸರ್, ಬಸ್ ಸ್ಟ್ಯಾಂಡ್ ಆಗಿರ್ಲಿ ಇಲ್ಲ ಅಂದ್ರೆ ರೋಡ್ಗಳಾಗಿರ್ಲಿ, ಹಾ ಅವುಗಳೆಲ್ಲ ಎಷ್ಟು ನೀಟ್ ಇದೆ ಸರ್. ಅಷ್ಟೆಲ್ಲ ನೀಟ್ ಇಲ್ಲ ಅಂದ್ಮೇಲೆ ಅವ್ರಿಗೆಲ್ಲ ಫೈನ್ ಹಾಕ್ಬೋದಲ್ಲ ಸರ್. ಅಲ್ವಾ, ಹಾಕ್ಬೇಕಲ್ಲ ಬಸ್ ಮತ್ತೆ. ಸ್ಟ್ಯಾಂಡ್ ಹತ್ರ ಹೋದ್ನ ಅಂದ್ರೆ ಗಬ್ಬು ನಾರ್ತದ ಸರ್. ಹ್ಮ್ 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 ಅಲ್ಲೆಲ್ಲ ಹೋದ್ನ ಅಂದ್ರೆ ಎಷ್ಟು ಕಷ್ಟ ಆಯ್ತದಂದ್ರೆ ಜನರುಗಳಿಗೆ, ಸಾಮಾನ್ಯ ಜನರು ಇರ್ಲಿ, ಕಡು ಬಡವರು ಕೂಡ ಓಡಾಡಕ್ ಆಗಲ್ಲ ಅಲ್ವಾ. ಹ್ಮ್ ಆಮೇಲೆ ಈಗ ಎಷ್ಟೊಂದು ಸರ್ಕಾರದ ಕಚೇರಿಗಳನ್ನೆಲ್ಲ ನೋಡ್ತಾ ಇದ್ರೆ ಏನ್ ನೀಟ್ನೆಸ್ ಆಯ್ತು ಸರ್. ಮುಂದ್ಗಡೆ ಹೋದ್ರೆ ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ, ಒಂದ್ ಕುತ್ಕೊಳಕ್ ವ್ಯವಸ್ಥೆ ಇರಲ್ಲ. ಹ್ಮ್ 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 ಈ ತರ ಇಷ್ಟೆಲ್ಲ ಇದ್ಕೊಂಡು ಇವಾಗ ಸುಮ್ನೆ ಯಾವ್ದೋ ಒಂದು ಹೈಲೈಟ್ ಮಾಡ್ಬಿಟ್ಟು ಅದನ್ನ ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ. ಆದ್ರೆ ಎಷ್ಟೋ ವರ್ಷದಿಂದ ಹಾಳಾಗಿರೋದಕ್ಕೆಲ್ಲ ಅದಕ್ಕೆಲ್ಲ ಅವ್ರು ಮೊದ್ಲು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹೊಸ ಯೋಜನೆಗಳು ತರಲಿ. ಹಾ ಹಾ ಅದನ್ನೆಲ್ಲ ಮಾಡದೆ ಏನೋ ಮಾಡದೆ ಇವಾಗ ಈ ರೀತಿ ಏಕದಮ್ ಬಂದ್ಬಿಟ್ಟು ನಮ್ ಸೈಟ್ ಕ್ಲೀನ್ ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಅವ್ರು ಮಾಡಿರೋ ಲೇಔಟ್ಗಳಾಗಿರ್ಲಿ, ಎಷ್ಟು ಹಳೆ ಕಚೇರಿಗಳಾಗಿರ್ಲಿ, ಎಷ್ಟು ಕ್ಲೀನ್ ಇದೆ ಸರ್. ಕರೆಕ್ಟ್ ಸರ್ ನೀವ್ ಹೇಳೋದು. ಹೌದು ಸರ್, ಮೊದ್ಲು ಅದನ್ನೆಲ್ಲ ಮಾಡ್ಲಿ ಸರ್. ಈಗ ಒಂದೊಂದು ದೊಡ್ಡ ದೊಡ್ಡ ಕಚೇರಿಗಳು ಬರೀ ಬೆಂಗಳೂರು ವಿಧಾನಸೌಧ ನೋಡ್ತೀವಿ ಅಷ್ಟೇ ನಾವು. ಒಂದೊಂದು ಹಳ್ಳಿಗಳಲ್ಲಿ ಹುಬ್ಳಿ, ಧಾರವಾಡ, ಹಾವೇರಿ ಇಂತ ಕಡೆ ಎಲ್ಲ ಹೋದ್ನ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ನೋಡಿದ್ರೆ ಏನಿದೆ ಸರ್ ಅಲ್ಲಿ. ಹೌದು 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 ಹೌದು. ಹಾಕಿ ಎಲ್ಲ ಪಾಪ ಹಾಸ್ಪಿಟಲ್ ಬರ್ಬೇಕು ಅಂದ್ರೆ ಅವ್ನು ಅಲ್ಲೇ ರೋಗಗಳು ತಗೊಂಡು ಹೋಗ್ಬೇಕು ಸರ್. ತಾನು ನೆಟ್ಟಗಿದ್ದು ಇನ್ನೊಬ್ರಿಗೆ ಬೊಟ್ಟು ಮಾಡಿ ತೋರಿಸಿ ಹೇಳ್ಬೇಕಲ್ಲ ಸರ್. ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿ. ಓಕೆ, ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ ಮಂಡ್ಯದಿಂದ ಪ್ರದೀಪ್ ಅಂತ. ಪ್ರದೀಪ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಅನ್ಸುತ್ತೆ ಇದು ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತಾ ನಿಮ್ಗೆ? ಸರ್ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಖಂಡಿತ ಡಬಲ್ ಸ್ಟ್ಯಾಂಡರ್ಡ್. ಯಾಕಂದ್ರೆ ಅವ್ರ ಖಾಲಿ ಸೈಟ್ ಎಲ್ಲೋ ಸರ್ ಬೇರೆಯವ್ರಲ್ಲಿ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ದಿನ ಬಂದು ನೋಡಕ್ಕಾಗತ್ತಾ? ಹಾ, ದಿನ ಬಂದು ಅವ್ರು ಕ್ಲೀನ್ ಮಾಡ್ಸಕ್ಕಾಗತ್ತಾ? ಅಕ್ಕಪಕ್ಕದವ್ರು ಗಲೀಜ್ ಆಗ್ತಾರೆ. ನಾವು ಅವ್ರಿಗೆ ಹೇಳಿರ್ತೀವಿ, ಯಾವ್ದವ್ರು ಗಲೀಜ್ ಆಗ್ತಾರೆ. ಒಂದ್ ಕಾಫಿ ಲೋಟ ಹಾಕ್ತಾರೆ, ಒಂದ್ ಪ್ಲಾಸ್ಟಿಕ್ ಕವರ್ ಹಾಕ್ತಾರೆ. ಎಲ್ಲಾ ಸೈಟ್ ನೋಡಿದ್ರು ಪ್ಲಾಸ್ಟಿಕ್ ಕವರ್ಗಳು, ಸ್ಯಾನಿಟರಿ ಪ್ಯಾಡ್, ಮಕ್ಳು ಡೈಪರ್, ಅದೇ ಬಿಜಿ ಕ್ಲೀನ್ ಮಾಡ್ತಾಗ. ನಾವೆಲ್ಲ ದಿನ ಬಂದು ನೋಡಕ್ಕಾಗತ್ತಾ? ಅಲ್ವಾ? ಹೌದು, ಸವಲತ್ತು ಸರ್ಕಾರನೇ ಇದು. ಯಾಕಂದ್ರೆ ಎಲ್ಲಾ ಕಡೆ ಪಾರ್ಕಿಂಗ್ ಫೀಸ್ ನೋಡಿದ್ರೆ ಹಂಗ್ ಮಾಡ್ತಾ ಇದಾರೆ. ಟ್ಯಾಕ್ಸ್ ಕಟ್ಟಿದ್ರೆ ಅದ್ರಲ್ಲೂ ಕ್ಲೀನಿಂಗ್ ಚಾರ್ಜಸ್ ಅಂತ ಇದ್ ಮಾಡ್ತಾರೆ, ವೇಸ್ಟೇಜ್ ಇದು ಅಂತ. ಓಕೆ, ಥ್ಯಾಂಕ್ ಯು ಪ್ರದೀಪ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಗಿರ್ಗೇಶ್ ಅನ್ನೋರು ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಗಿರ್ಗೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ಮಡಿಕೇರಿಯಿಂದ ಕಾಲ್ ಮಾಡ್ತಿದ್ದೀರಿ ಅಲ್ವಾ? ಹೌದು ಸರ್. ಹೌದು ಸರ್, ಹೇಳಿ. ಜಿಬಿ ಅವರು ಮಾಡ್ತಾ ಇದಾರಲ್ಲ ಹಾ ಇದು ಖಾಲಿ ಸೈಟ್ ಮೇಲೆ, ಹಾ ಖಾಲಿ ಸೈಟ್ ಮೇಲೆ ಅವರು ಮೇಂಟೆನೆನ್ಸ್ ಚಾರ್ಜಸ್ ಸ್ಕ್ವೇರ್ ಫೀಟ್ ₹2 ತಗೋತಾ ಇದಾರೆ. ಇವಾಗ 1,500 ಸ್ಕ್ವೇರ್ ಫೀಟ್ 60-40 ಅಲ್ಲ 30-40 ಸೈಟ್ ಅಲ್ಲಿ ₹1,500 ತಗೋತಾರೆ ಟ್ಯಾಕ್ಸ್ ಅಲ್ಲದೆ. ಈ ₹2 ತಗೊಂಡು ಮೇಂಟೆನೆನ್ಸ್ ಮಾಡ್ತಾರಲ್ಲ ಅವರು ಏನ್ ಕೆಲಸ ಮಾಡ್ತಾರೆ ಅಲ್ಲಿ? ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ ಗೆ ₹2 ನಾರ್ಮಲ್ ಸೈಟಿಗೆ 1,500, ಡಬಲ್ ಆದ್ರೆ 2,400 ಎಷ್ಟು ತಗೋತಾ ಇರ್ತಾನೆ. ಹೌದು ಹೌದು ಹೌದು. ಅವ್ರು ಮೇಂಟೆನೆನ್ಸ್ ಮಾಡಕ್ಕೋಸ್ಕರ ತಗೋದು ತಾನೆ ಅದು. ಅವ್ರೇನ ಅದ್ ನೋಡಲ್ವಾ, ಕತ್ತೆ ಕಾಯ್ತಾರ? ನೋಡ್ಬೇಕು ತಾನೆ. ಜನ ಇವರು ಮಾಡಿದ್ದು, ಹೇಳಿದ್ದು, ಕೇಳಿದ್ದು ಎಲ್ಲ ನೋಡಿ ಸುಮ್ನೆ ಇರ್ತಾರಂತ ಅನ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ ಸರ್. ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಇವಾಗ ಒಂದೊಂದು ನೀವು ಇಂಟರ್ನೆಟ್ ಅಲ್ಲಿ ಪೇಮೆಂಟ್ ಮಾಡಕೋದ್ರೆ ಒಂದು ಡಬಲ್ ಹೋಗಿ ಇರುತ್ತೆ ಒಬ್ಬೊಬ್ರದ್ದು. ಸರಿಯಾಗದೆ ಅಲ್ಲಿ ಹೋಗಿ ಕೇಳಿದ್ರೆ, ಬಿಡಿಯಲ್ಲಿ ಕೇಳಿದ್ರೆ, ಜಿಬಿಯಲ್ಲಿ ಕೇಳಿದ್ರೆ ಅದು ಬಂದಿಲ್ಲ. ಇಲ್ಲಿ ಹಣ ಕಟ್ಟಾಗಿರುತ್ತೆ, ಅವ್ನು ಟ್ಯಾಕ್ಸ್ ಕಟ್ಟಿರೋದು. ಕರೆಕ್ಟ್ ಸರ್ ನೀವು ಹೇಳೋದು. ನೋಡುವ ಇದು ಏನ್ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ. ಥ್ಯಾಂಕ್ ಯು ನಮ್ ಜೊತೆಲಿ ತಾವು ಕರೆ ಮಾಡಿ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರಕಾಶ್ ಅಂತ ಶಿವಮೊಗ್ಗದಿಂದ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ? ಅಭಿಪ್ರಾಯ ಕಸದ ಬಗ್ಗೆ ಹೇಳಕ್ಕಿಂತನೂ ಒಬ್ಬೊಬ್ರು 2-3 ಸೈಟ್ ಆಗಿ ಮನೆ ಕಟ್ತಾನೆ ಅರ್ಧ ಹಾಳು ಬಿದ್ದ್ಬಿಟ್ಟಿದೆ ಸರ್. ಹಂಗಾಗಿ ನಾವ್ ಹೇಳೋದು ಇರ್ತಕ್ಕಂಥ ಮಾತ್ರ ಸೈಟ್ ಇದ್ರೆ ಸಾಕು ಸರ್, ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಕಸನ ಕ್ಲೀನ್ ಆಗುತ್ತೆ ಅಂತ ನಾವ್ ಹೇಳೋದು. ಈಗ ಏನಾಗಿದೆ, 3-4 ಸೈಟ್ ಒಂಥರ ಎಲ್ಲ ಇರ್ತಾರೆ, ಪಾರ್ಟಿಗಳು ಇರಲ್ಲ ಅಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಹೊರಗಡೆ ಇರ್ತಾರೆ, ಕಸ ಬೆಳೆದಿರುತ್ತೆ, ನೋಡೋರಿಲ್ಲ ಅಲ್ಲಿ. ಅದಕ್ಕೆ ಸರ್ಕಾರ ಹೇಳೋದು ಅಂತ ಸೈಟ್ ಗಳಲ್ಲಿ ನೀವು ಅಟ್ಲೀಸ್ಟ್ ಒಂದು ಕಾಂಪೌಂಡ್ ಆರು ಹಾಕಿ ಅಂತ. ಪ್ಲೈನ್ ಆಗಿ ಬಿಟ್ರೆ ಮತ್ತೆ ಹೋಗಿ ಕಸ ಸುರಿತಾರೆ ಬೇರೆ ಯಾರಾದ್ರೂ, ಮಾಲೀಕರು ಸುರಿಯಲ್ಲ, ಕಾಂಪೌಂಡ್ ಆದ್ರೂ ಹಾಕಿ ಅಂತ ಹೇಳ್ತಾರೆ. ಸರ್ ಕಾಂಪೌಂಡ್ ಹಾಕಿರೋಕೆ ಇಲ್ಲಿ ಜನ ಹೋಯ್ತು ಕಸ ಹಾಕ್ತಾರಲ್ಲ ಸರ್. ಇಲ್ಲಿ ಶಿವಮೊಗ್ಗದಲ್ಲ ಅದೇ ಜಾಸ್ತಿ ಆಗಿದೆ. ಕಾಂಪೌಂಡ್ ಹಾಕ್ಯಾರ ನಮ್ಮ ಏರಿಯಾದಲ್ಲೇ ಹಾಳು ಬಿದ್ದಿದೆ ಎಲ್ಲ. ತಂದ್ ಕಸ ಅಲ್ಲಿ ಎಸಿತಾರ. ಆ ಗಾಡಿ ಬರೀ ಹಾಕಲ್ಲ, ಕಸ ಗಾಡಿಗೆ ಹಾಕಲ್ಲ ಇವರು ಲೇಡೀಸ್ಗಳು. ಪ್ಯಾಕ್ ತಂದು ಅದ್ರೊಳಗೆ ಎಷ್ಟು ಹೋಗ್ತಾರೆ. ಇಂತ ಜನಿಗೆ ಏನ್ ಹೇಳ್ತೀರಿ? ಜನ ಸರಿ ಮಾಡಕ್ಕಾಗತ್ತೆ ಸರ್ ನಾವು? ಅಲ್ವಾ? ಸರ್ಕಾರನು ಮಾಡಕ್ಕಾಗಲ್ಲ, ಯಾರು ಮಾಡಕ್ಕಾಗಲ್ಲ. ಅವರು ಬೇಕಾದ್ರೆ 1-2 ಸೈಟ್ ಇಟ್ಕೋಬೇಕು, ಮನೆ ಕಟ್ಟಬೇಕು, ಅವಾಗ್ಲೇ ಕರೆಕ್ಟ್ ಆಗೋದು.
ಅವ್ರ ಮನೆಯಿಂದ ತಂದು ಇಲ್ಲಿ ತಂದು ಎಷ್ಟು ಹೋಗ್ತಾರಲ್ಲ ನಮ್ಮ ಪಕ್ಕಕ್ಕೆಲ್ಲ. ಜನ ಸರಿ ಮಾಡಕ್ ಆಗಲ್ಲ ಸರ್, ಕಷ್ಟ ಆಗತ್ತೆ. ಯಾರು ಮಾಡಕ್ ಆಗಲ್ಲ, ಅವರೇ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಅಲ್ಲಿ ತನಕ ಹಿಂಗೆ ಐತಿ ವ್ಯವಸ್ಥೆ. ಅಂದ್ರೆ ನೀವು ಹೇಳೋ ಪ್ರಕಾರ ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು, ಜನರು ಸ್ವಲ್ಪ ಸಹಕರಿಸಬೇಕು ಸರ್ಕಾರಕ್ಕೆ ಅಂತ ನಿಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ, ನಿಮ್ಮ ಅಭಿಪ್ರಾಯ. ಎಸ್ ರಂಜಿತ್, ಸಾಕಷ್ಟು ಜನರು ಕೂಡ ಕರೆ ಮಾಡಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ರು. ಅಂದ್ರೆ ಅವ್ರು ಹೇಳೋ ಪ್ರಕಾರ ಇದು ಒಂಥರ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಅಂತ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬಸವರಾಜ್ ಅವರು. ಬಸವರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ರಿ, ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ? ಸರ್, ಇದು ಬೆಂಗಳೂರು ಇವತ್ತು ಹಾಳಾಗಿದ್ದಲ್ಲ, ಇದು ತುಂಬಾ ಸಮಯದಿಂದ ಸಿದ್ದರಾಮಯ್ಯನವರ ಕಾಲದಿಂದನೂ ಹಾಳಾಗಿದೆ. ಈಗ ಕೃಷ್ಣ ಬೈರೇಗೌಡರು ಬಂದು ಅದನ್ನ ಸರಿ ಮಾಡಿದ್ರೆ ಸರಿ ಆಗ್ಬೋದು. ಅದು ಹಿಂದೆ ಹಾಳಾಗಿರೋದು. ಇವ್ರು ಸುಮ್ನೆ GBA ಅಂತ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಸುಮ್ನೆ ಜನರನ್ನ ಇದನ್ನ ಮಾಡ್ತಾರೆ ಬಿಟ್ರೆ ಏನು ಮಾಡಕ್ಕಾಗಲ್ಲ ಇವ್ರ ಹತ್ರ. ಸುಮ್ನೆ ಬೆಂಗಳೂರಂತೂ ಬೇರೆ ಬೇರೆ ಜಿಲ್ಲೆಗಳನ್ನ ನೋಡಿದ್ರೆ ಬೆಂಗಳೂರು ಭಾರಿ ಕೊಚ್ಚಾಗಿ ಹೋಗಿದೆ. ಇಲ್ಲಿದವ್ರು ಏನ್ ಹೇಳ್ತಾರೆ ಅಂದ್ರೆ ಬೆಂಗಳೂರು ಭಾರಿ ಚೆನ್ನಾಗಿದೆ, ಸಿಲಿಕಾನ್ ಸಿಟಿ ಅದು ಇದು ಅಂತ ಹೇಳ್ತಾರೆ. ಏನು ಸಿಲಿಕಾನ್ ಸಿಟಿ ಇಲ್ಲ, ಕೆಲವು ಕಡೆ ಹೋಗಕ್ಕಾಗಲ್ಲ, ಗೊಬ್ಬೆದ್ದು ಹೋಗಿರುತ್ತೆ ಅಲ್ವಾ? ಹೌದೌದು. ಅದನ್ನ ಕ್ಲೀನ್ ಮಾಡ್ಬಿಟ್ರೆ ಕೃಷ್ಣ ಬೈರೇಗೌಡರೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ಕರೆ ಮಾಡಿ ತಿಳಿಸಿದ್ದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ. ಸರ್, ನಿಮ್ಮ ಹೆಸರೇನು ಸರ್? ದಿಲೀಪ್ ಅಂತ. ಎಸ್ ದಿಲೀಪ್ ಅವರೇ, ಹೇಳಿ ನಿಮ್ಮ ಅಭಿಪ್ರಾಯ ಏನು? ನಾವು ಬೆಂಗಳೂರಲ್ಲಿ ಇದೀವಿ. ಬೆಂಗಳೂರು KR ಪುರ ಹತ್ರ ಮೇಡಳ್ಳಿ ಅಂತಿದೆ, ಡಂಪಿಂಗ್ ಯಾರ್ಡು ಮೈನ್ ರೋಡ್ ಅಲ್ಲಿ ಕಸ ಸಗ್ರಿಗೇಷನ್ ಮಾಡದೆ ರೋಡ್ ನಲ್ಲೇ ಬಿಟ್ಟಿದ್ದಾರೆ. ಇವ್ರನ್ನ ಯಾರು ಕೇಳೋರು? ಕೊಳತು ನಾಡ್ತಾ ಇದೆ ವಾಸನೆ. ದಯವಿಟ್ಟು ನಾನು ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡರ ಕೇಳ್ತೀನಿ, ನೀವು ಜನಗಳಿಗೆ ಸೈಟ್ ಅಲ್ಲಿ ಕಸ ಹಾಕಿದ್ರೆ, ಕಸ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ದಂಡ ಹಾಕ್ತೀನಿ ಅಂತ ಹೇಳ್ತೀರಾ ಏನು? ಮೈನ್ ರೋಡ್ ಅಲ್ಲಿ ನ್ಯಾಷನಲ್ ಹೈವೇ ಇದೆ, ನ್ಯಾಷನಲ್ ಹೈವೇ ಅವರು ಬಸ್ ಸ್ಟಾಪ್ ಗಳು ಕ್ಲೀನ್ ಮಾಡಲ್ಲ, ಟೋಲ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಮೈನ್ ರೋಡ್ ಅಲ್ಲೇ ಡಂಪಿ ಮೇಡಳ್ಳಿ ಅನ್ನೋ ಜಾಗದಲ್ಲಿ ಬಸ್ ಸ್ಟಾಪ್ ಅಲ್ಲೇ ಮಾಡ್ತಾ ಇದಾರೆ. ಜನ ನಿಂತ್ಕೊಳಕ್ ಆಗಲ್ಲ, ಗಬ್ಬು ವಾಸನೆ ಹೊಡಿತಾ ಇದೆ. ಒಂದು 10-15 ಲಾರಿ ಅಷ್ಟು ಮಣ್ಣು ರೋಡಲ್ಲಿ ಬಿದ್ದಿದೆ. ಲೋಡ್ ಮಾಡಬಹುದು ಅಷ್ಟು ಲಾರಿ ಲೋಡ್ ಮಣ್ಣು ರೋಡಲ್ಲಿ ಇದೆ. ಇವ್ರನ್ನ ಯಾರು ಕೇಳೋರಿಲ್ವಾ? ಒಬ್ಬರಿಗೊಂದು ನೀತಿನ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತ. ಎಸ್, ಅಂದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಿದ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ.